ಇವರ ಕಂಪನಿಯು ಇನ್ನಷ್ಟು ಅಭಿವೃದ್ಧಿ ಕಾಣಲಿ. ಈ ಕಂಪನಿಯ ಎಲ್ಲ ಉದ್ಯೋಗಿಗಳಿಗೂ ಮತ್ತು ಅವರ ಕುಟುಂಬದವರಿಗೂ ದೇವರು ಆಯುರಾರೋಗ್ಯ ನೀಡಲಿ. ಈ ಕಂಪನಿಯಿಂದ ಇನ್ನಷ್ಟು ಸಾಮಾಜಿಕ ಕಾರ್ಯಕ್ರಮಗಳು ನಡೆಯಲಿ ಎಂದು ದೇವರಲ್ಲಿ ಬೇಡುತ್ತೇವೆ. ಹಾಗೂ ನಮಗೆ ಬೇಕಾಗುವ ದಿನಸಿ ಐಟಮ್ಗಳನ್ನು ತಗೊಂಡು ಬಂದಿದ್ದಾರೆ. ಹಾಗೂ ದೇವರಿಗೆ ಆರೋಗ್ಯ ಆಯುಷ್ಮಟ್ಟು ಕಾಪಾಡಲಿಕ್ಕೆ ನಮಗೆ ಸುರಕ್ಷಾ ಸೇವಾಶ್ರಮದ ಆಶೀರ್ವಾದ ಅವರ ಮೇಲೆ ಇರಲಿ ಎಂದು ದೇವರಲ್ಲಿ ಬೇಡ್ತಾರೆ. ಮೊನ್ನೆ ಕೂಡ ಬಂದು ನಮಗೆ ಸ್ವಲ್ಪ ದಿನಸಿ ಐಟಮ್ ಹೆಲ್ಪ್ ಮಾಡಿ ಹೋಗಿದ್ದಾರೆ. ಇವತ್ತು ಕೂಡ ಬಂದಿದ್ದಾರೆ. ಇವತ್ತಿನ ಸಂತೋಷವನ್ನು ನಮ್ಮರೊಟ್ಟಿಗೆ ಹಂಚಿಕೊಂಡಿದ್ದಾರೆ. ತುಂಬಾ ಖುಷಿ ಆಯಿತು. ನಮ್ಮ ಕಡೆಯಿಂದ ಒಂದು ಸರ್ಟಿಫಿಕೇಟ್ ಸುರಕ್ಷಾ ಸೇವಾಶ್ರಮಕ್ಕೆ ಭೇಟಿ ಕೊಟ್ಟಿದ್ದಾರೆ. ನಿಮ್ಗೆ ಏನು ಕಾರ್ಯಕ್ರಮ ಇವತ್ತು ತಿಳಿಸಿಕೊಡುವಂಥದ್ದು? ಎಲ್ಲರಿಗೂ ಶುಭ ಮಧ್ಯಾಹ್ನ ವಂದನೆಗಳನ್ನು ಸಲ್ಲಿಸ್ತೇನೆ. ಸುರಕ್ಷಾ ಸೇವಾಶ್ರಮ ಎನ್ನುವಂಥದ್ರ ಬಗ್ಗೆ ನಮಗೆ ಮುಂಚೆ ಗೊತ್ತಿರಲಿಲ್ಲ ಇದು. ಬಟ್ ಯುನೈಟೆಡ್ ಟೊಯೋಟಾ ಎನ್ನುವಂಥ ಸಂಸ್ಥೆಯಲ್ಲಿ ನಾವು ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಬಟ್ ಜನರಿಗೆ ಯಾವುದೇ ರೀತಿ ಒಂದು ಕೊಡಬೇಕು ಮತ್ತು ಜನರಿಗೆ ಒಂದು ಸೇವೆ ಕೊಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ನಾವು ಮನಸ್ಸಿನಲ್ಲಿ ಅಂದ್ಕೊಂಡಿದ್ದು. ಹಾಗಾಗಿ ಒಂದು 2-3 ವರ್ಷಗಳ ಹಿಂದೆ ನಾವು ಕೂಡ ಇದೇ ರೀತಿಯ ಒಂದು CSR ಅಂತ ಹೇಳ್ತೇವೆ ನಾವು ಹೇಳುವಾಗ ಆ್ಯಕ್ಟಿವಿಟಿಗಳನ್ನು ನಾವು ನಮ್ಮ ಉಡುಪಿಯಲ್ಲಿ ಮಾಡಿದ್ದು. ತದನಂತರವಾಗಿ ಒಂದು 2-3 ವರ್ಷಗಳ ನಂತರ ನಾವು ಕೂಡ ಅದೇ ರೀತಿ ಮಾಡಬೇಕು ಎನ್ನುವಂಥ ಒಂದು ಮನಸ್ಥಿತಿ ನಮ್ಮಲ್ಲಿತ್ತು. ಬಟ್ ಅದಕ್ಕೆ ಅವಕಾಶಗಳು ಸಿಗ್ತಾ ಇರಲಿಲ್ಲ. ಸೊ ನಾನು ಇಲ್ಲಿ ಬಂದೆ. ಒಬ್ಬರು ಯಾರೋ ಒಂದು ನನಗೆ ಕಾಂಟ್ಯಾಕ್ಟನ್ನು ಕೊಟ್ಟಿದ್ದರು. ಆ ಕಾಂಟ್ಯಾಕ್ಟ್ ಮೂಲಕ ಬಂದೆ, ಕಾರ್ಕಳಕ್ಕೆ ಬಂದು ನಾನು ಇಲ್ಲಿ ಬಂದು ನೋಡಿದೆ, ವಾಸ್ತವ್ಯವನ್ನು ನೋಡಿದೆ ಹೇಗಿತ್ತು ಏನಂತೇಳಿ. ವಾಸ್ತವ್ಯದ ನಂತರ ಇದೇ ವಿಚಾರಗಳನ್ನು ನಾವು ಹೋಗಿ ನಮ್ಮ ಟೀಮ್ ಅವ್ರ ಹತ್ರ ಹೇಳಿದ್ದೆ. ಹೇಗೆ ನಮಗೆ ಇಲ್ಲಿ ಟೀಮ್ ಇದೆ, ನಮ್ಮ ಟೀಮ್ ಅವರೊಟ್ಟಿಗೆ ಹೇಳಿದ್ದೆ ಅಂತ ವಿಚಾರಗಳಿದೆ. ಸೊ ಅದಕ್ಕೆ ನಮ್ಮ ಯುನೈಟೆಡ್ ಟೊಯೋಟಾ ಸಂಸ್ಥೆಯ ಸಿಬ್ಬಂದಿಗಳು ಏನು ಮಾಡಿದ್ರು ಅಂತ ಹೇಳಿದರೆ, ನಾವು ಕೂಡ ಒಂದು ಸೇವಾರ್ಥವಾಗಿ ಕೊಡುವ, ಸಮಾಜಕ್ಕೆ ಏನಾದರೂ ಒಂದು ರೀತಿಯಲ್ಲಿ ಕೊಡುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡಿದ್ದೆ. ಸೊ ಒಂದು ದಿವಸ ಏನು ಮಾಡಿದ್ದು ಅಂತ ಹೇಳಿದ್ರೆ, ನಾವು ವಿಚಾರಗಳನ್ನು ಭಾಳಷ್ಟು ಸ್ಪಷ್ಟವಾಗಿ ಹೇಳಿದ್ದೆ. ಈ ಥರ ಇದ್ದವರು ಇದ್ದಾರೆ. ಸೊ ನಿಮ್ಮಲ್ಲಿ ಏನೆಲ್ಲ ಕೈಗೆ ಆಗದಷ್ಟು ಏನೆಲ್ಲ ಸಹಾಯವನ್ನು ಮಾಡ್ತೀರಾ ಎನ್ನುವಂಥ ಒಂದು ವಿಚಾರ ಅವರು ನಮ್ಮಲ್ಲಿ ಹೇಳಿದ್ರು. ಸೊ ಹಾಗೆ ನಾವು ಏನು ಮಾಡಿದ್ವಿ, ಆಯಿತು ನಾವು ಇಬ್ಬರು ಕೊಡುವಂಥದ್ದು ಬೇಡ, ಒಂದು ಎಂಟೈರ್ ಟೀಮ್ ಆಗಿ ಯುನೈಟೆಡ್ ಆಗಿ ನಾವು ಕೊಡ್ತಾ ಹೋಗುವ. ಸೊ ಹಾಗಾಗಿ ನಮ್ಮಿಂದ ಒಂದು 2 ಜನಕ್ಕೆ ಅಥವಾ 3 ಜನಕ್ಕೆ ಹೆಲ್ಪ್ ಆಗ್ತದೆ ಅಂತ ಹೇಳಿ ಅದು ನಮಗೆ ಖುಷಿ ಆಗ್ತದೆ. ಯಾಕೆ ಅಂಥ ವಿಚಾರಗಳನ್ನು ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ಯಾವುದೇ ರೀತಿಯಲ್ಲಿ ತಡ ಮಾಡಿಲ್ಲ. ಆದರೆ ನಾವು ತಡ ಮಾಡೋದ್ರಿಂದ ಅದು ತುಂಬ ಗ್ಯಾಪ್ ಆಗ್ತಾ ಹೋಗ್ತದೆ. ಆದರೆ ನಾವು ಆದಷ್ಟು ಬೇಗ ಮಾಡುವಂತ ಇತ್ತು. ಅದಕ್ಕೆ ಒಂದು ಸರಿಯಾದ ಸಮಯ ನೋಡಿ, ಅದು ಕೂಡ ಒಂದು ಕರೆಕ್ಟ್ ಈ ಮಳೆಗಾಲದಲ್ಲಿ ಬರೋದು ಸ್ವಲ್ಪ ಕಷ್ಟ ಆದರೂ ಕೂಡ ಒಂದು ಮಾಡಿ ಬಂತು. ನಮ್ಮ ಮ್ಯಾನೇಜ್ಮೆಂಟ್ ಕೂಡ ಹಾಗೆ ನಮಗೆ ಈ ವಿಚಾರದಲ್ಲಿ ತುಂಬ ಸಪೋರ್ಟನ್ನು ಕೂಡ ಮಾಡಿತ್ತು. ನಮಗೆ ಇವತ್ತು ಈ ಎಲ್ಲ ಐಟಮ್ ಅಂತ ತರ್ತೇವೆ ಅಂತ ಹೇಳಿದರೆ ನಮಗೆ ಮ್ಯಾನೇಜ್ಮೆಂಟ್ ಸಪೋರ್ಟ್ ಬೇಕೇ ಬೇಕು. ಇಲ್ಲಂದರೆ ನಮ್ಮಿಂದ ಒಬ್ಬರಿಂದ ಸಾಧ್ಯ ಇಲ್ಲ. ನಾವೆಲ್ಲ ಟೀಮ್ನವರು ಒಟ್ಟಾಗಿ ಮಾಡೋದ್ರಿಂದ ಅದು ಸಾಧ್ಯವಿಲ್ಲ. ಅದಕ್ಕೆ ನಾವು ಹೇಳ್ತೇವೆ, ಯಾವತ್ತು ನಾವು ಯುನೈಟೆಡ್ ಆಗಿದ್ದರೆ ಎಲ್ಲವೂ ಕೂಡ ಕೆಲಸ ಯುನೈಟೆಡ್ ಆಗಿ ಆಗ್ತದೆ ಅಂತ ಹೇಳಿ. ನಮ್ಮ ಹೆಸರು ಕೂಡ ಹಾಗೆ ಯುನೈಟೆಡ್ ಟೊಯೋಟಾ ಅಂತ ಎಲ್ಲೇ ಹೆಸರು. ಸೊ ಹಾಗಾಗಿ ಇವತ್ತು ನಾವು ಆ ವಿಚಾರಗಳನ್ನು ನೀವು ಎಲ್ಲರಿಗೂ ಕೂಡ ನಾವು ಕೊಟ್ಟಿದ್ದೇವೆ. ಸೊ ಮೇಡಮ್ ಹೇಳಿದಾಗೆ ಒಂದಲ್ಲ ಒಂದು ವಿಚಾರದಲ್ಲಿ ಒಬ್ಬರಿಂದ ಒಬ್ಬರು ನಾವು ಹೆಲ್ಪ್ ಆಗಬೇಕಂತೆ, ಅದಕ್ಕೆ ನಾವು ಸಮಾಜ ಅಂತ ಹೇಳೋದು. ಸೊ ಇವತ್ತು ನಾವು ನಿಮಗೆ ಹೆಲ್ಪ್ ಮಾಡಿದ್ದೇವೆ. ನಾವು ನಮ್ಮ ಕಷ್ಟ ಕಾಲದಲ್ಲಿ ಯಾವುದೇ ರೀತಿಯಲ್ಲಿ ಒಂದು ದೇವರು ನಮಗೆ ಹೆಲ್ಪ್ ಮಾಡ್ಬೋದು ಎನ್ನುವಂಥ ಒಂದು ಮನವರಿಕೆ ನಮ್ಮಲ್ಲಿ ಅಷ್ಟೇ. ಅದಕ್ಕೋಸ್ಕರ ನಾವು ಕೊಟ್ಟಿರೋದನ್ನು ಇನ್ನೊಬ್ಬರಿಗೆ ಕೊಟ್ಟು ನಾವು ಹಂಚ್ಕೊಳ್ಬೇಕಂದ್ರೆ ಅದು ವಿಚಾರಗಳು ನಮ್ಮಲ್ಲಿ ಭಾಳಷ್ಟು ಸ್ಪಷ್ಟ ಇದೆ. ಸೊ ಹಾಗಾಗಿ ಆ ವಿಚಾರವನ್ನು ಮಾಡಲಿಕ್ಕೆ ಈ ಒಂದು ಸುರಕ್ಷಾ ಸೇವಾಶ್ರಮ ಕಲ್ಪಿಸಿಕೊಟ್ಟಿದೆ. ಅದಕ್ಕೆ ನನಗೆ ಖುಷಿ ಆಗ್ತದೆ. ಓಕೆ. ಹಾಗೂ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಆಶ್ರಮದ ವಾಸಿಗಳಿಗೆ ಎಲ್ಲರಿಗೂ ಕೂಡ ಸಿಹಿ ತಿಂಡಿ ಹಂಚಿದ್ದಾರೆ.
ಒಳ್ಳೆಯದನ್ನು ಮಾಡಲಿ. ದೇವರು ಒಳ್ಳೇದು ಮಾಡಲಿ. ದೇವರು ಒಳ್ಳೇದು ಮಾಡಲಿ. ಭಗವಾನ್ ಹೊರಗಡೆ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. 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 ಒಳ್ಳೇದು ಮಾಡಲಿ. ಒಳ್ಳೇದು ಮಾಡಿ. ಸುಭಾಸ ದೇವರ ಟೆಂಪಲ್ ದೇವರು ಒಳ್ಳೇದು ಮಾಡಲಿ. ದೇವರು ಒಳ್ಳೇದು ಮಾಡಿ. 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 सबको भगवान खुशी रखे. ದೇವರು ಒಳ್ಳೇದು ಮಾಡಲಿ. ದೇವರು ಒಳ್ಳೇದು ಮಾಡಿ. ದೇವರು ಒಳ್ಳೇದು ಮಾಡಿ.